ಅಮೃತಧಾರೆ ಸೀರಿಯಲ್. ಅತ್ತೆ ಉಲ್ಟಾ ಸೀರೆ ಉಡುತ್ತಿರುವುದನ್ನು ಸೊಸೆಗೆ ಗೊತ್ತಾಗುವುದಿಲ್ವಾ? ಅಮೃತಧಾರೆ ವೇಳೆ ಜಯದೇವ್ ಹಳ್ಳಿಯಲ್ಲಿ ಒಂದು ದಿನ ಇದ್ದು ಲೀಟರ್ ಗಟ್ಟಲೆ ರಕ್ತವನ್ನು ಸೊಳ್ಳೆಗಳಿಗೆ ದಾನ ಮಾಡಿ ಕಷ್ಟಪಟ್ಟು ವಾಪಸ್ ಬಂದಿದ್ದಾನೆ. ಅಮ್ಮನ ಬಳಿ ಹೋಗಿ, ನಿಮ್ಮೆಲ್ಲರ ಆಲೋಚನೆ ಬೇರೆ, ನಿಮ್ಮಿಂದ ನಾನು ಕಷ್ಟ ಅನುಭವಿಸುವಂತಾಗಿದೆ, ಯಾ ಮಲ್ಲಿಯನ್ನು ಮದುವೆಯಾಗಿದ್ದೆ, ನನ್ನ ಗ್ರಹಚಾರ ಕೆಟ್ಟಿದೆ ಎಂದು ಗೋಳಾಡಿದ್ದಾನೆ. ಮಗನ ಮಾತುಗಳಿಂದ ಬೇಸರ ಮಾಡಿಕೊಂಡ ಶಕುಂತಲ ತನ್ನ ಕಷ್ಟದ ಬಗ್ಗೆ ಹೇಳಿಕೊಳ್ಳುವ ಪ್ರಯತ್ನ ಮಾಡಿದ್ದಾಳೆ. ತಾನೂ ಕೂಡ ಹಳ್ಳಿಯಲ್ಲಿ ಕಷ್ಟ ಬಿದ್ದವಳೆ. ಶಕುಂತಲೆಗೆ ತನ್ನ ಸ್ಥಾನದ ಬಗ್ಗೆ ಭಯ. ಎಲ್ಲರೂ ಹಳ್ಳಿಯಲ್ಲಿ ಇರಲು ಇಷ್ಟಪಟ್ಟರೆ ನೀನು ಯಾಕೆ ವಿಚಿತ್ರವಾಗಿದೆಯಾ? ನಾನು ಕಷ್ಟಪಟ್ಟು ನನ್ನ ಮಕ್ಕಳು ಪಡಬಾರದು ಎಂದು ನಾನು ಏನೆಲ್ಲ ಮಾಡಿದ್ದೇನೆ ಅಂತ ನನಗೆ ಗೊತ್ತು. ನೀವೆಲ್ಲ ಇಷ್ಟು ಸುಖವಾಗಿರಲು ನಾನು ಪಟ್ಟ ಪಾಡು ನಿಮಗೇನು ಗೊತ್ತು? ಈಗಾಗಲೇ ಭೂಮಿಕಾಳಿಗೆ ತನ್ನ ಮೇಲೆ ಅನುಮಾನ ಬಂದಿದೆ. ಈ ಮನೆಯಲ್ಲಿ ತನ್ನ ಸ್ಥಾನಕ್ಕೆ ಕುತ್ತು ಬಂದಿದೆ. ಭೂಮಿಕಾಳನ್ನು ಕಂಟ್ರೋಲ್ ಮಾಡುವುದೇ ಕಷ್ಟವಾಗಿದೆ ಎಂದು ತನ್ನ ಪರಿಸ್ಥಿತಿಯನ್ನು ಮಗನ ಬಳಿ ಹೇಳಿಕೊಂಡಿದ್ದಾಳೆ. ಗೆಳೆಯನ ಬದುಕಿನ ಬಗ್ಗೆ ಯೋಚನೆ. ಇತ್ತ ಆನಂದ್ ಪದೇ ಪದೇ ಗೌತಮ್ಗೆ ಕರೆ ಮಾಡಿ ರೊಮ್ಯಾನ್ಸ್ ಬಗ್ಗೆ ಮಾತನಾಡುತ್ತಿರುತ್ತಾನೆ. ಆನಂದ್ ಬಾಲ್ಕನಿಯಲ್ಲಿ ಮಾತನಾಡುವುದಕ್ಕೆ ಅಪರ್ಣ ಅಪಾರ್ಥ ಮಾಡಿಕೊಂಡಿದ್ದಾಳೆ. ಯಾವುದೋ ಹುಡುಗಿ ಜೊತೆಗೆ ಮಾತನಾಡುತ್ತಿದ್ದೆ ಎಂದು ಅನುಮಾನಿಸಿದ್ದಾಳೆ. ಅಪರ್ಣ ಅನುಮಾನದಿಂದ ಪಾರಾಗಲು ಗೌತಮ್ ಮತ್ತು ಭೂಮಿಕಾ ಬಗ್ಗೆ ಹೇಳುತ್ತಾನೆ. ಅವರಿಬ್ಬರು ಇನ್ನೂ ಸ್ನೇಹಿತರಂತಿದ್ದಾರೆ. ಇಬ್ಬರನ್ನು ಒಂದು ಮಾಡಲು ನಾವು ಪ್ರಯತ್ನ ಪಡುತ್ತಿದ್ದೀವಿ ಎಂದು ಹೇಳುತ್ತಾನೆ. ಆನಂದ್ ಮಾತು ಕೇಳಿದ ಅಪರ್ಣ, ಗೌತಮ್ ಮತ್ತು ಭೂಮಿಕಾ ಆದಷ್ಟು ಬೇಗ ಒಂದಾಗಬೇಕು, ಇಬ್ಬರು ತಮ್ಮ ಸಂಸಾರವನ್ನು ಶುರು ಮಾಡಬೇಕು ಎಂದು ಹೇಳಿಕೊಡುತ್ತಾರೆ. ಹೆಂಡತಿಗೆ ಗೆಜ್ಜೆ ತಂದು ಕೊಟ್ಟ ಗೌತಮ್. ಇನ್ನು ಗೌತಮ್ ಮನಸ್ಸು ನಿರಾಳವಾಗಿದೆ. ತನ್ನ ಹಾಗೂ ಭೂಮಿಕಾ ಜಾತಕದಲ್ಲಿ ಯಾವುದೇ ದೋಷವಿಲ್ಲದ ಕಾರಣ ಮತ್ತೆ ಒಂದಾಗುವ ಪ್ರಯತ್ನ ಮಾಡಿದ್ದಾರೆ. ಭೂಮಿಕಾಳಿಗೋಸ್ಕರ ಗೌತಮ್ ಹಾಗೂ ಕಾಲುಗೆಜ್ಜೆಯನ್ನು ತಂದು ಕೊಟ್ಟಿದ್ದಾನೆ. ಭೂಮಿಕಾಳಿಗೆ ಬೇಕಂತಲೇ ಅದನ್ನು ಹಾಕಿಕೊಳ್ಳಲು ಇಷ್ಟು ಕಷ್ಟಪಟ್ಟಿದ್ದು ಕೊನೆಗೆ ಗೌತಮ್ ತೊಡಿಸಿದ್ದಾನೆ. ಇಬ್ಬರಲ್ಲೂ ಖುಷಿ ಇದ್ದು ಯಾವಾಗ ಒಬ್ಬರಿಗೊಬ್ಬರು ಪ್ರಪೋಸ್ ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ. ಉಲ್ಟಾ ಸೀರೆ ಉಡುತ್ತಿರುವ ಅತ್ತೆ. ಇದೆಲ್ಲವೂ ಸೀರಿಯಲ್ ಕಥೆಯಾದರೆ ಶಕುಂತಲಾ ದೇವಿಗೆ ನಿಜವಾಗಲೂ ಹುಷಾರಿಲ್ವಾ ಎಂದು ವೀಕ್ಷಕರು ಪ್ರಶ್ನಿಸುತ್ತಿದ್ದಾರೆ. ಯಾಕೆಂದರೆ ಶಕುಂತಲಾ ದೇವಿ ಉಡುತ್ತಿರುವ ಸೀರೆ ಉಲ್ಟಾ ಆಗಿದೆ. ಉಲ್ಟಾ ಸೀರೆಯನ್ನು ಒಂದು ಸೀನ್ ಅಥವಾ ಒಂದು ಎಪಿಸೋಡ್ನಲ್ಲಿ ಹುಟ್ಟಿದ್ದರೆ ಮಿಸ್ಟೇಕ್ ಎನ್ನಬಹುದಿತ್ತು. ಆದರೆ ಶಕುಂತಲಾ ಕಳೆದ ವಾರ ಬಂದು ಅಷ್ಟು ಎಪಿಸೋಡ್ನಲ್ಲಿಯೂ ಸೀರೆಯನ್ನು ಉಲ್ಟಾ ಧರಿಸಿದ್ದಾರೆ. ಇಲ್ಲದೆ ಇಂದು ಪ್ರಸಾರವಾಗುವ ಎಪಿಸೋಡ್ನಲ್ಲಿ ಪಿಂಕ್ ಸೀರೆಯನ್ನು ಧರಿಸಿದ್ದು ಇದು ಕೂಡ ಉಲ್ಟವಾಗಿದೆ. ಹಬ್ಬದ ದಿನ ಅತ್ತೆ ಶಕುಂತಲೆಗೆ ವಾರ್ನಿಂಗ್ ಕೊಟ್ಟ ಸೊಸೆ ಭೂಮಿಕಾ. ಅಮೃತಧಾರೆ ಧಾರಾವಾಹಿಯಲ್ಲಿ ಶಕುಂತಲಾ ಮಾಡಿರುವ ಪ್ಲಾನ್ ವಿರುದ್ಧವಾಗಿ ಏನಾದರೂ ಮಾಡಬೇಕು ಎಂದು ಗುರುಗಳು ಭೂಮಿಕಾ ಮನೆಗೆ ಕರೆಸುವ ವ್ಯವಸ್ಥೆ ಮಾಡಿದ್ದಾಳೆ. ಶಕುಂತಲೆಗೆ ಸುಳ್ಳು ಹೇಳಿದ ಭೂಮಿಕಾ ನಿಮ್ಮ ಗುರುಗಳೇ ಕರೆಸಿರುವುದು ಎಂದು ಹೇಳಿರುತ್ತಾಳೆ. ಆದರೆ ಗುರುಗಳ ಭೂಮಿಕಾ ತಂದೆ ಸದಾಶಿವನ ಕಡೆಯವರು. ಯುಗಾದಿ ಹಬ್ಬದ ದಿನ ಗುರುಗಳು ಪೂಜೆ ಮಾಡಿ ಮನೆಯವರು ಎಂದಿನಂತೆ ಪಂಚಾಂಗ ಶ್ರವಣ ಮಾಡುತ್ತಾರೆ. ಬಳಿಕ ಭೂಮಿಕಾ ತನ್ನ ಹಾಗೂ ಗೌತಮ್ ಜಾತಕವನ್ನು ನೋಡುವಂತೆ ಹೇಳುತ್ತಾರೆ. ಜಯದೇವನಿಗೆ ನಿಲ್ಲುತ್ತಿಲ್ಲ ಮಲ್ಲಿ ಕಾಟ. ಇತ್ತೆ ಜಯದೇವನಿಗೆ ಸಂಕಷ್ಟ ಎದುರಾಗಿದೆ. ಭೂಮಿಕಾ ಹಾಗೂ ಮಲ್ಲಿ ಎದುರು ಒಳ್ಳೆಯವನಂತೆ ನಟಿಸಲು ಜಯದೇವ್ ಮುಂದಾಗಿದ್ದಾನೆ. ಮಲ್ಲಿಯನ್ನು ನಂಬಿಸಿ ಕೊನೆಗೆ ಅವಳನ್ನು ಕೊಲ್ಲಬೇಕು ಎಂದು ಜಯದೇವ್ ಪ್ಲಾನ್ ಮಾಡುತ್ತಾನೆ. ಈಗ ಜಯದೇವ್ ಯುಗಾದಿ ಹಬ್ಬದ ಪ್ರಯುಕ್ತ ಮಲ್ಲಿ ಹಾಗೂ ಅವರ ತಾತನ ಮನೆಗೆ ಹಳ್ಳಿಗೆ ಹೋಗಿದ್ದಾನೆ. ಅಲ್ಲಿ ಎಣ್ಣೆ ಸ್ನಾನ ಮಾಡಿ ಕೆಳಗೆ ಕುಳಿತು ಊಟ ಮಾಡಿ ಕಾಲು ದಾರಿಯಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ರಾತ್ರಿ ನೆಲದ ಮೇಲೆ ಮಲಗಿದ್ದಾನೆ. ಇದೆಲ್ಲವೂ ಜಯದೇವನಿಗೆ ಕಷ್ಟವಾಗುತ್ತಿದ್ದು ಅನುಭವಿಸದೆ ಬೇರೆ ದಾರಿಯೇ ಇಲ್ಲ ಎಂಬಂತೆ ಆಗಿದೆ. ಇನ್ನು ಸೊಳ್ಳೆಗಳ ಕಾಟಕ್ಕೆ ನಿದ್ದೆಯೂ ಬರದೆ ಒದ್ದಾಡುತ್ತಿದ್ದಾನೆ. ಗುರುಗಳ ಮಾತುಗಳನ್ನು ಕೇಳಿ ಖುಷಿಪಟ್ಟ ಗೌತಮ್. ಗುರುಗಳು ಗೌತಮ್ ಹಾಗೂ ಭೂಮಿಕಾರದು ಬಹಳ ಒಳ್ಳೆಯ ಜಾತಕ. ಇಬ್ಬರಲ್ಲೂ ಯಾವುದೇ ದೋಷಗಳಿಲ್ಲ. ಸಣ್ಣ ಪುಟ್ಟ ಕಿರಿಕಿರಿ ಬಿಟ್ಟರೆ ತೊಂದರೆ ಏನೂ ಇಲ್ಲ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದಾಗ ಗೌತಮ್ಗೆ ನಂಬಿಕೆ ಬರುವುದಿಲ್ಲ. ಹೀಗಾಗಿ ಗೌತಮ್ ಪದೇ ಪದೇ ವಿಚಾರಿಸುತ್ತಾನೆ. ಶಕುಂತಲಾ ಕೂಡ ಗೌತಮ್ ಜೀವನದಲ್ಲಿ ಹಿಂದೆ ನಡೆದ ಬಗ್ಗೆ ಕೇಳುತ್ತಾರೆ. ಆಗ ಅವರು ಎಲ್ಲ ಸತ್ಯವನ್ನು ಹೇಳಿದಾಗ ಶಕುಂತಲಾ ನಂಬಬೇಕಾಗುತ್ತದೆ. ಗುರುಗಳು ಹೇಳಿದ ಮಾತುಗಳನ್ನು ಕೇಳಿದ ಗೌತಮ್ ಮನಸ್ಸು ನಿರಾಳವಾಗುತ್ತದೆ. ತನ್ನ ಮನದಲ್ಲಿದ್ದ ಭಾರವನ್ನೆಲ್ಲ ಇಳಿದಕ್ಕಿದೆ. ಭೂಮಿಕಾಳನ್ನು ತಬ್ಬಿಕೊಂಡು ಧನ್ಯವಾದ ಹೇಳುತ್ತಾನೆ. ಕೆಲಸವಿಲ್ಲದೆ ಸಂಕಷ್ಟದಲ್ಲಿ ಸಿಲುಕಿದ ಜೀವ. ಯುಗಾದಿ ಹಬ್ಬದಲ್ಲಿ ಜೀವನ್ ಬಾಳಲ್ಲಿ ಬಿರುಗಾಳಿಯ ಬಂದಾಗಿದೆ. ಕೆಲಸ ಕಳೆದುಕೊಂಡಿರೋ ಜೀವನ್ ಈಗ ಹೊಸ ಕೆಲಸ ಸಿಗುವುದು ಕಷ್ಟ ಆಗಿದೆ. ಹಬ್ಬದ ದಿನವೂ ಖುಷಿಯಾಗಿರಲಾರದೆ ಕೆಲಸವಿದೆ ಎಂದು ಸುಳ್ಳು ಹೇಳಿ ಮನೆಯಿಂದ ಹೊರಗೆ ಹೊರಟಿದ್ದಾನೆ. ಸ್ನೇಹಿತರನ್ನು ಸಂಪರ್ಕಿಸಿ ತನಗೊಂದು ಕೆಲಸ ಕೊಡುವುದಕ್ಕಾಗಿ ಕೇಳಿದ್ದಾನೆ. ಆದರೆ ಮುಂದೇನಾಗುತ್ತೋ ಗೊತ್ತಿಲ್ಲ. ಅತ್ತೆ ಬಳಿ ಕ್ಷಮೆ ಕೇಳಿದ ಭೂಮಿಕಾ. ಶಕುಂತಲಾ ಭೂಮಿಕಾ ಮಾಡಿದ ಕೆಲಸದಿಂದ ಸಂಕಟ ಹೆಚ್ಚಾಗಿದೆ. ಆದರೆ ಏನು ಮಾಡುವುದು ಎಂಬುದು ಗೊತ್ತಾಗದೇ ಇರುವುದಿಲ್ಲ. ಭೂಮಿಕಾ ಬಂದು ಕ್ಷಮೆ ಕೇಳಿದ್ದಾಳೆ. ನನ್ನ ಮತ್ತು ಗೌತಮ್ನನ್ನು ದೂರ ಇಡಬೇಕು ಅಂತ ಯಾಕೆ ಯೋಚಿಸುತ್ತಿದ್ದರೋ ಗೊತ್ತಿಲ್ಲ. ಆದರೆ ಮಲ್ಲಿ ಮದುವೆ ವಿಚಾರದಲ್ಲಿ ನಾನು ನ್ಯಾಯದ ಪರ ಇದ್ದೆ. ಆದ್ದರಿಂದ ನಿಮಗೆ ಬೇಸರವಾಗಿದ್ದರೆ ಕ್ಷಮಿಸಿ. ಆದರೆ ನನ್ನ ಮತ್ತು ಗೌತಮ್ನನ್ನು ದೂರ ಮಾತ್ರ ಮಾಡಬೇಡಿ. ಇಷ್ಟು ಒಳ್ಳೆಯ ವ್ಯಕ್ತಿ ದೂರ ಇರೋಕೆ ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ. ಅಲ್ಲದೆ ನ್ಯಾಯ ಮಾಡಿದರಿಗೆ ಸುಮ್ಮನಂತೂ ಬಿಡುವುದಿಲ್ಲ. ನಾನು ಯಾರಿಗೂ ಹೆದರುವುದೂ ಇಲ್ಲ ಎಂದು ಭೂಮಿಕಾ ಖಡಕ್ಕಾಗಿ ಅತ್ತೆ ಶಕುಂತಲೆಗೆ ಹಬ್ಬದ ದಿನ ವಾರ್ನಿಂಗ್ ಮಾಡಿದ್ದಾಳೆ. ಶಕುಂತಲಾ ದೇವಿ ಸಂಚು. ಭೂಮಿಕಾ ಎದುರು ಬಹಿರಂಗ. ಗುರುಗಳ ಮಾತಿಗೆ ಗೌತಮ್ ನಿರಳ. ಗುರುಗಳು ಭೂಮಿಕಾ ಹಾಗೂ ಗೌತಮ್ ಜಾತಕದ ಬಗ್ಗೆ ಅದ್ಭುತ ಮಾತುಗಳನ್ನು ಆಡಿದ್ದಾರೆ. ಹಾಗೆಯೇ ಗೌತಮ್ಗೆ ಬಹಳ ಸಂತಸ ಆಗಿದೆ. ಮನಸ್ಸಿನಲ್ಲಿ ತುಂಬಿದ್ದ ದುಗುಡ ದೂರ ಆಗಿ ಪ್ರೀತಿ ನೆಲೆಸಿರುವುದಂತೂ ಸತ್ಯ. ಶಕುಂತಲಾ ದೇವಿಗೆ ಮಾತ್ರ ನಡುಕ ಶುರು ಆಗಿರುವುದು ಸತ್ಯ. ಗುರುಗಳ ಮಾತಲ್ಲಿ ಸತ್ಯ ಅಡಗಿರುವುದು ಕಂಡು ಶಕುಂತಲಾ ದೇವಿಗೆ ಬಹಳ ಭಯವಾಗುತ್ತದೆ. ಗೌತಮ್ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆ ಇದೀಗ ಮೂಡಿದೆ. ಆದರೆ ಇದಕ್ಕೆಲ್ಲ ಗುರುಗಳು ಪರಿಹಾರವನ್ನು ನೀಡಿದ್ದಾರೆ. ಗೌತಮ್ ಹಣದಲ್ಲಿ ಕೊರತೆ ಇರಲಿಲ್ಲ. ಆದರೆ ಪ್ರೀತಿಯಲ್ಲಿ ಗೌತಮ್ಗೆ ಕೊರತೆ ಇತ್ತು. ಆದರೆ ಇದೀಗ ಪ್ರೀತಿಯಲ್ಲಿ ಕೂಡ ಗೌತಮ್ ಗೆದ್ದಿದ್ದಾನೆ. ಗೌತಮ್ಗೆ ಭೂಮಿಕಾ ಎಂದರೆ ಬಹಳ ಅಚ್ಚುಮೆಚ್ಚು.
ಆಕೆಯ ಜೊತೆ ಬಹಳ ಆತ್ಮೀಯತೆಯಿಂದ ಇತ್ತೀಚೆಗೆ ನಡೆದುಕೊಳ್ಳುತ್ತಿದ್ದಾನೆ. ಗುರುಗಳು ಹೇಳಿದ ಪ್ರಕಾರ ಭೂಮಿಕಾ ಹಾಗೂ ಗೌತಮ್ ಒಳ್ಳೆಯ ಜೋಡಿ. ಹೀಗಾಗಿ ಶಕುಂತಲಾ ದೇವಿ ಮಾಡಿದ ಮಸಲತ್ತು ಆಕೆಗೆ ತಿರುಗು ಬಣ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ಶಕುಂತಲಾ ದೇವಿಗೆ ತನ್ನ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ಗೌತಮ್ ಹೇಗಿದ್ದರೂ ನಡೆಯುತ್ತದೆ, ಆತನ ಆಸ್ತಿಯೆಲ್ಲ ನನ್ನ ಮಕ್ಕಳಿಗೆ ಸೇರಬೇಕು ಎನ್ನುವುದು ಆಕೆಯ ದುರಾಸೆ. ಆದರೆ ಅದಕ್ಕೆಲ್ಲ ಭೂಮಿಕಾ ಬ್ರೇಕ್ ಹಾಕುತ್ತಿದ್ದಾಳೆ. ಗೌತಮ್ ಜೊತೆ ಯಾವತ್ತೂ ಭೂಮಿಕಾ ಇದ್ದೇ ಇರುತ್ತಾಳೆ. ಗುರುಗಳ ಮಾತಿಗೆ ಅನುಮಾನ. ಆಕೆಯ ಕಣ್ಣು ತಪ್ಪಿಸಿ ಶಕುಂತಲಾ ದೇವಿಗೆ ಬೇರೆ ಏನು ಮಾಡಲು ಸಾಧ್ಯವಿಲ್ಲ. ಗುರುಗಳು ಹೇಳಿದ ಮಾತುಗಳನ್ನು ಹೇಳಿದ ಶಕುಂತಲಾ ದೇವಿ ಕೊಂಚ ಅನುಮಾನವನ್ನು ವ್ಯಕ್ತಪಡಿಸುತ್ತಾಳೆ. ಗೌತಮ್ ಹಿಂದಿನ ಜೀವನದ ಬಗ್ಗೆ ಕೂಡ ನಮಗೆ ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಾಳೆ. ಅದಕ್ಕೆ ಗೌತಮ್ ಕೂಡ ಒಪ್ಪಿಗೆಯನ್ನು ನೀಡುತ್ತಾನೆ. ಗುರುಗಳು ಆ ಕೂಡಲೇ ಗೌತಮ್ ಹಿಂದಿನ ದಿನದ ಘಟನೆಗಳನ್ನು ಹೇಳುತ್ತಾರೆ. ಗೌತಮ್ಗೆ 24ನೇ ವಯಸ್ಸಿರಬೇಕಾದ್ರೆ ಅವರ ತಂದೆ ತೀರಿಕೊಂಡು ಬಿಡುತ್ತಾರೆ. ಆ ಬಳಿಕ ಸಂಸಾರದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ಗೌತಮ್ 45 ವರ್ಷದ ಬಳಿಕ ಮದುವೆಯಾಗುವ ಯೋಗವಿತ್ತು ಎಂದು ಹೇಳುತ್ತಾರೆ. ಗೌತಮ್ ಬಾಳಿನ ಕಹಿ ಘಟನೆಯನ್ನು ವಿವರಿಸಿದ ಗುರುಗಳು ಆ ಪ್ರಕಾರವಾಗಿ ಭೂಮಿಕಾ ಜೊತೆ 45 ವರ್ಷವಾದಾಗ ಮದುವೆ ಕೂಡ ನಡೆದು ಹೋಗಿದೆ. ಭೂಮಿಕಳನ್ನು ಮದುವೆಯಾಗದ ಬಳಿಕ ನಿಮ್ಮ ಕೊರತೆ ನೀಗಿದೆ. ನಿಮಗೆ ತಾಯಿಯ ಕೊರತೆ ಇತ್ತು, ತಾಯಿಯ ಪ್ರೀತಿಯ ಕೊರತೆ ಇತ್ತು. ಆದರೆ ಇದೀಗ ಹೆಂಡತಿ ಬಂದ ಮೇಲೆ ಅದನ್ನೆಲ್ಲ ನೀಗಿದೆ. ಆ ಪ್ರೀತಿಯ ನೆಲೆ ನಿಮಗೆ ಹೆಂಡತಿ ದಾರಿಯಲ್ಲಿ ನೀಡುತ್ತಿದ್ದಾಳೆ ಎಂದು ಗುರುಗಳು ಹೇಳಿದ ಮಾತುಗಳನ್ನು ಕೇಳಿ ಗೌತಮ್ಗೆ ಶಾಕ್ ಆಗುತ್ತದೆ. ಹಾಗೆ ಗುರುಗಳ ಮಾತು ಕೇಳಿ ಬಹಳ ಖುಷಿ ಪಡುತ್ತಾನೆ. ಶಕುಂತಲಾ ದೇವಿಗೆ ವಾರ್ನಿಂಗ್. ಗುರುಗಳು ಮನೆಯಿಂದ ಹೋದ ಬಳಿಕ ಶಕುಂತಲಾ ದೇವಿ ಒಬ್ಬಳೆ ಯೋಚನೆ ಮಾಡುತ್ತಿರುತ್ತಾಳೆ. ಹೇಗಾದರೂ ಮಾಡಿ ಭೂಮಿಕಾ ಹಾಗೂ ಗೌತಮನನ್ನು ದೂರ ಮಾಡಬೇಕು ಎಂದು. ಆದರೆ ಇದಕ್ಕೆ ಭೂಮಿಕಾ ಪದೇ ಪದೇ ಅಡ್ಡಿಪಡಿಸುತ್ತಿದ್ದಾಳೆ. ಇದೀಗ ಕೂಡ ನನ್ನ ಎಲ್ಲ ಪ್ಲಾನ್ ಅನ್ನು ಫ್ಲಾಪ್ ಮಾಡಿದ್ದಾಳೆ. ಇನ್ನು ಹೇಗಪ್ಪ ಇವಳನ್ನು ಬೇರ್ಪಡಿಸುವುದು ಎಂದು ಯೋಚನೆ ಮಾಡುತ್ತಿರುತ್ತಾಳೆ. ಆಗ ಅಲ್ಲಿಗೆ ಬಂದ ಭೂಮಿಕಾ ತನ್ನ ಅತ್ತೆಯ ಬಳಿ ಮಾತನಾಡುತ್ತಾಳೆ. ಅತ್ತೆ, ಏನು ಯೋಚನೆ ಮಾಡುತ್ತಿದ್ದೀರಾ? ನೀವು ಮಾಡಿದ ಎಲ್ಲ ಕುತಂತ್ರಗಳ ಸುಳ್ಳು ನನಗೆ ಗೊತ್ತಿದೆ. ನನ್ನ ಹಾಗೂ ಗೌತಮ್ ಅವರನ್ನು ದೂರ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತೆಗೆ ಖಡಕ್ಕಾಗಿ ವಾರ್ನಿಂಗ್ ಮಾಡುತ್ತಾಳೆ. ಆ ಬಳಿಕ ರೂಮ್ಗೆ ಬಂದು ಗೌತಮ್ನ ಮಗದಲ್ಲಿರುವ ಖುಷಿಯನ್ನು ನೋಡುತ್ತಾಳೆ. ಭೂಮಿಕಾ ಆಕೆಗೆ ಬಹಳ ಖುಷಿಯಾಗುತ್ತದೆ. ಗೌತಮ್ ಮನಸ್ಸು ನಿರಳವಾಗುತ್ತದೆ ಕಂಡು ಎರಡು ಪಟಪಟ ಅಂತ ಮಾತನಾಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಅಮೃತಧಾರೆ ಸೀರಿಯಲ್. ಅತ್ತೆ ಉಲ್ಟಾ ಸೀರೆ ಉಡುತ್ತಿರುವುದನ್ನು ಸೊಸೆಗೆ ಗೊತ್ತಾಗುವುದಿಲ್ವಾ? ಅಮೃತಧಾರೆ ಮೇಲೆ ಜಯದೇವ್ ಹಳ್ಳಿಯಲ್ಲಿ ಒಂದು ದಿನ ಇದ್ದು ಲೀಟರ್ ಗಟ್ಟಲೆ ರಕ್ತವನ್ನು ಸೊಳ್ಳೆಗಳಿಗೆ ದಾನ ಮಾಡಿ ಕಷ್ಟಪಟ್ಟು ವಾಪಸ್ ಬಂದಿದ್ದಾನೆ. ಅಮ್ಮನ ಬಳಿ ಹೋಗಿ ನಿಮ್ಮೆಲ್ಲರ ಆಲೋಚನೆ ಬೇರೆ, ನಿಮ್ಮಿಂದ ನಾನು ಕಷ್ಟ ಅನುಭವಿಸುವಂತಾಗಿದೆ. ಮಲ್ಲಿಯನ್ನು ಮದುವೆಯಾಗಿದ್ದೆ, ನನ್ನ ಗ್ರಹಚಾರ ಕೆಟ್ಟಿದೆ ಎಂದು ಗೋಳಾಡಿದ್ದಾನೆ. ಮಗನ ಮಾತುಗಳಿಂದ ಬೇಸರ ಮಾಡಿಕೊಂಡ ಶಕುಂತಲಾ ತನ್ನ ಕಷ್ಟದ ಬಗ್ಗೆ ಹೇಳಿಕೊಳ್ಳುವ ಪ್ರಯತ್ನ ಮಾಡಿದ್ದಾಳೆ. ತಾನೂ ಕೂಡ ಹಳ್ಳಿಯಲ್ಲಿ ಕಷ್ಟ ಬಿದ್ದವಳೆ. ಶಕುಂತಲೆಗೆ ತನ್ನ ಸ್ಥಾನದ ಬಗ್ಗೆ ಭಯ. ಎಲ್ಲರೂ ಹಳ್ಳಿಯಲ್ಲಿ ಇರಲು ಇಷ್ಟಪಟ್ಟರೆ ನೀನು ಯಾಕೆ ವಿಚಿತ್ರವಾಗಿದೆಯಾ? ನಾನು ಕಷ್ಟಪಟ್ಟು ನನ್ನ ಮಕ್ಕಳು ಪಡಬಾರದು ಎಂದು ನಾನು ಅದನ್ನೆಲ್ಲ ಮಾಡಿದ್ದೇನೆ ಅಂತ ನನಗೆ ಗೊತ್ತು. ನೀವೆಲ್ಲ ಇಷ್ಟು ಸುಖವಾಗಿರಲು ನಾನು ಪಟ್ಟ ಪಾಡು ನಿಮಗೇನು ಗೊತ್ತು? ಈಗಾಗಲೇ ಭೂಮಿಕಾಳಿಗೆ ತನ್ನ ಮೇಲೆ ಅನುಮಾನ ಬಂದಿದೆ. ಈ ಮನೆಯಲ್ಲಿ ತನ್ನ ಸ್ಥಾನಕ್ಕೆ ಕುತ್ತು ಬಂದಿದೆ. ಭೂಮಿಕಾಳನ್ನು ಕಂಟ್ರೋಲ್ ಮಾಡುವುದೇ ಕಷ್ಟವಾಗಿದೆ ಎಂದು ತನ್ನ ಪರಿಸ್ಥಿತಿಯನ್ನು ಮಗನ ಬಳಿ ಹೇಳಿಕೊಂಡಿದ್ದಾಳೆ. ಗೆಳೆಯನ ಬದುಕಿನ ಬಗ್ಗೆ ಯೋಚನೆ. ಇತ್ತ ಆನಂದ್ ಪದೇ ಪದೇ ಗೌತಮ್ಗೆ ಕರೆ ಮಾಡಿ ರೊಮ್ಯಾನ್ಸ್ ಬಗ್ಗೆ ಮಾತನಾಡುತ್ತಿರುತ್ತಾನೆ. ಆನಂದ್ ಬಾಲ್ಕನಿಯಲ್ಲಿ ಮಾತನಾಡುವುದಕ್ಕೆ ಅಪಾರ್ಥ ಮಾಡಿಕೊಂಡಿದ್ದಾಳೆ. ಯಾವುದೋ ಹುಡುಗಿ ಜೊತೆಗೆ ಮಾತನಾಡುತ್ತಿದ್ದೆ ಎಂದು ಅನುಮಾನಿಸಿದ್ದಾಳೆ. ಅಪರ್ಣ ಅನುಮಾನದಿಂದ ಪಾರಾಗಲು ಗೌತಮ್ ಮತ್ತು ಭೂಮಿಕಾ ಬಗ್ಗೆ ಹೇಳುತ್ತಾನೆ. ಅವರಿಬ್ಬರು ಇನ್ನೂ ಸ್ನೇಹಿತರಂತಿದ್ದಾರೆ. ಇಬ್ಬರನ್ನು ಒಂದು ಮಾಡಲು ನಾವು ಪ್ರಯತ್ನ ಪಡುತ್ತಿದ್ದೀವಿ ಎಂದು ಹೇಳುತ್ತಾನೆ. ಆನಂದ್ ಮಾತು ಕೇಳಿದ ಅಪರ್ಣ ಗೌತಮ್ ಮತ್ತು ಭೂಮಿಕಾ ಆದಷ್ಟು ಬೇಗ ಒಂದಾಗಬೇಕು, ಇಬ್ಬರು ತಮ್ಮ ಸಂಸಾರವನ್ನು ಶುರು ಮಾಡಬೇಕು ಎಂದು ಹೇಳಿಕೊಡುತ್ತಾರೆ. ಹೆಂಡತಿಗೆ ಗೆಜ್ಜೆ ತಂದು ಕೊಟ್ಟ ಗೌತಮ್. ಇನ್ನು ಗೌತಮ್ ಮನಸ್ಸು ನಿರಳವಾಗಿದೆ. ತನ್ನ ಹಾಗೂ ಭೂಮಿಕಾ ಜಾತಕದಲ್ಲಿ ಯಾವುದೇ ದೋಷವಿಲ್ಲದ ಕಾರಣ ಮತ್ತೆ ಒಂದಾಗುವ ಪ್ರಯತ್ನ ಮಾಡಿದ್ದಾರೆ. ಭೂಮಿಕಾಳಿಗೋಸ್ಕರ ಗೌತಮ್ ಹಾಗೂ ಕಾಲುಗೆಜ್ಜೆಯನ್ನು ತಂದು ಕೊಟ್ಟಿದ್ದಾನೆ. ಭೂಮಿಕಾಳಿಗೆ ಬೇಕಂತಲೇ ಅದನ್ನು ಹಾಕಿಕೊಳ್ಳಲು ಇಷ್ಟು ಕಷ್ಟಪಟ್ಟಿದ್ದು ಕೊನೆಗೆ ಗೌತಮ್ ತೊಡಿಸಿದ್ದಾನೆ. ಇಬ್ಬರಲ್ಲೂ ಖುಷಿ ಇದ್ದು ಯಾವಾಗ ಒಬ್ಬರಿಗೊಬ್ಬರು ಪ್ರಪೋಸ್ ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ. ಉಲ್ಟಾ ಸೀರೆ ಉಡುತ್ತಿರುವ ಅತ್ತೆ. ಇದೆಲ್ಲವೂ ಸೀರಿಯಲ್ ಕಥೆಯಾದರೆ ಶಕುಂತಲಾ ದೇವಿಗೆ ನಿಜವಾಗಲೂ ಹುಷಾರಿಲ್ವಾ ಎಂದು ವೀಕ್ಷಕರು ಪ್ರಶ್ನಿಸುತ್ತಿದ್ದಾರೆ. ಯಾಕೆಂದರೆ ಶಕುಂತಲಾ ದೇವಿ ಉಡುತ್ತಿರುವ ಸೀರೆ ಉಲ್ಟಾ ಆಗಿದೆ. ಉಲ್ಟಾ ಸೀರೆಯನ್ನು ಒಂದು ಸೀನ್ ಅಥವಾ ಒಂದು ಎಪಿಸೋಡ್ನಲ್ಲಿ ಹುಟ್ಟಿದ್ದರೆ ಮಿಸ್ಟೇಕ್ ಎನ್ನಬಹುದಿತ್ತು. ಆದರೆ ಶಕುಂತಲಾ ಕಳೆದ ವಾರ ಬಂದು ಅಷ್ಟು ಎಪಿಸೋಡ್ನಲ್ಲಿಯೂ ಸೀರೆಯನ್ನು ಉಲ್ಟಾ ಧರಿಸಿದ್ದಾರೆ. ಇಲ್ಲದೆ ಇಂದು ಪ್ರಸಾರವಾಗುವ ಎಪಿಸೋಡ್ನಲ್ಲಿ ಪಿಂಕ್ ಸೀರೆಯನ್ನು ಧರಿಸಿದ್ದು ಇದು ಕೂಡ ಉಲ್ಟವಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.